ಸರ್, ಇವತ್ತಿನ ಎಲೆಕ್ಷನಲ್ಲಿ ನಾನು ಗೆದ್ದಿದ್ದೀನಿ. ಸ್ವೀಟ್ ತಿನ್ನಿ ಸರ್. ಬರೀ ಗೆದ್ದಿರೋದಲ್ಲ ಮಾವ, ಸೌಂದರ್ಯ ವಿರುದ್ಧ ಗೆದ್ದಿದ್ದಾರೆ ಅಲ್ವಾ ಜಜಿಕ? ಅದನ್ನು ಹೇಳಿ. ನಿಧಾನಕ್ಕೆ ಮಾತಾಡು. ಅಯ್ಯೋ ಅಕ್ಕ, ಇವತ್ತು ನಂಗೆ ಆಗ್ತಿರೋ ಖುಷಿಗೆ ಜೋರಾಗಿ ಮಾತಾಡಬೇಕು ಅನಿಸ್ತಿದೆ. ಕೆಲಸ ಕೊಟ್ಟಿರೋರ ವಿರುದ್ಧನೇ ಈ ಎಲೆಕ್ಷನಲ್ಲಿ ಗೆದ್ದಿರೋದು ಎಷ್ಟು ಸರಿನೋ ತಪ್ಪೋ ಗೊತ್ತಿಲ್ಲ. ಇದ್ರ ಪರಿಣಾಮ ಮುಂದೆ ಏನಾಗುತ್ತೆ ಏನೋ ಅದು ಗೊತ್ತಿಲ್ಲ. ಜಾಜಿ ಅಕ್ಕ, ನೀವೇನು ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ನಿಮ್ಮನ್ನ ಎಲೆಕ್ಷನಲ್ಲಿ ನಿಲ್ಸಿದ್ದು ನಾನು. ಅವ್ರಿಗೆ ಏನು ಕೋಪ ಇದ್ರು ಅದು ನನ್ನ ಮೇಲಿರುತ್ತೆ, ಅದನ್ನು ನಾನು ಎದುರಿಸ್ತೀನಿ. ಆದರೂ ಸೌಂದರ್ಯ ಅವರು 100 ಜನದ ಮುಂದೆ ಸೋಲೋದನ್ನು ನೋಡಿ ನನಗಂತೂ ಖುಷಿ ಆಯಿತು. ಅವರಿಂದ ನನ್ನ ಹೆಸರಿಗೆ ಅಧಿಕಾರ ವರ್ಗಾಯಿಸ್ಕೊಂಡಾಗನೇ ಅವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಈಗ ಅವ್ರನ್ನ ಎಲೆಕ್ಷನ್ನಲ್ಲೂ ಸೋಲಿಸ್ಬಿಟ್ಟಿದ್ದೀನಿ. ಈಗ ಎಷ್ಟು ಹುಡ್ಕೋತಿರ್ತಾರೋ ಏನೋ. ಯಾಕಾದರೂ ದಿಶಾನ ಮದುವೆ ಮಾಡಿ ಈ ಮನೆಗೆ ತನ್ನೋ ಅಂತ ಹಿಡಿ ಶಾಪ ಆಗ್ತಿರ್ತಾರೆ. ಇದ್ರು ಇರ್ಬೋದಕ್ಕ. ಮಾವ, ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ದೀಪ ಆಗಿ 1 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋದನ್ನ ದಿಶಾ ಆಗಿ 1 ತಿಂಗಳಲ್ಲಿ ಮಾಡಿಬಿಟ್ಟಿದ್ದೀನಿ. ಇನ್ಮೇಲೆ ಸೌಂದರ್ಯ ಒಂದು ಹೆಜ್ಜೆನೂ ಕೆಳಗೆ ಇಳಿತಾ ತನ್ನ ಸುತ್ತಿರೋ ಸುಳ್ಳಿನ ಪೊರೆಯಿಂದ ಆಚೆ ಬರೋ ಥರ ಮಾಡ್ತೀನಿ. ನೀನು ಮಾಡೋ ಕೆಲಸಕ್ಕೆ ಯಾವಾಗಲೂ ನನ್ನ ಬೆಂಬಲ ಇದ್ದೇ ಇರುತ್ತಮ್ಮ. ಈ ಮನೆ ಹಾಳು ಮಾಡಬೇಕು ಅಂದ್ಕೊಂಡಿರೋ ಆ ಸೌಂದರ್ಯಂಗೆ ನೀನು ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಸಾಕು. ಅವಳಿಂದ ನನಗಾದ ಪರಿಸ್ಥಿತಿ ಇನ್ಯಾರಿಗೂ ಆಗಬಾರ್ದು. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಈ ವಿಷಯನ ನನ್ನ ಮಗಳ ಜೊತೆ ಹಂಚ್ಕೊಳ್ಳೇಬೇಕು. ಪೊಲೀಸಪ್ಪ ಫೋನು ಯಾಕೆ ಮಾಡ್ತಿರ್ಬೋದು? ಹಲೋ ಪೊಲೀಸಪ್ಪ. ಈ ಧ್ವನಿ ಕೇಳಿ ಎಷ್ಟು ದಿನ ಆಗೋಗಿತ್ತು. ನಿನ್ನ ಬಾಯಲ್ಲಿ ಪೊಲೀಸಪ್ಪ ಅಂತ ಕೇಳೋಕ್ಕೆ ತುಂಬ ಹಿತವಾಗುತ್ತೆ ಅಮ್ಮ. ಏನಾಯ್ತು ಮಗ? ಈಗ ನೀನು ದಿಶಾ ನನ್ನನ್ನು ಹಾಗೆಲ್ಲ ಕರಿಬೇಡ. ಇಲ್ಲಿ ಯಾರೂ ಇಲ್ಲ, ನೀನು ಹೇಳು. ಅದು ಅಲ್ಲದೆ ಇನ್ಮೇಲೆ ನೀನು ಪೊಲೀಸಪ್ಪ ಅನ್ನೋದ್ರ ಬದಲು ASI ಸಾಹೇಬ್ರೆ ಅಂತ ಕರಿಬೇಕು. ಓಹೋ, ನಿನಗೆ ಹೇಳಲೇ ಇಲ್ಲ ಅಲ್ವಾ? ನನಗೆ ಪ್ರಮೋಷನ್ ಸಿಕ್ತು ಮಗಳೇ. ಏನು ಹೇಳ್ತೀಯ ಪೊಲೀಸಪ್ಪ? ನಿಜಾನಾ? ಈಗ ತಾನೇ ಮೇಲಧಿಕಾರಿಗಳು ಬಂದು ಪ್ರಮೋಷನ್ ಲೆಟರ್ನ ನನ್ನ ಕೈಯಲ್ಲಿ ಕೊಟ್ಟರು. ಎಂಥ ಖುಷಿ ಸುದ್ದಿ ಹೇಳಿದೆ ಪೊಲೀಸಪ್ಪ. ವಿಡಿಯೋ ಕಾಲ್ ಮಾಡಿ ASI ಸಾಹೇಬ್ರ ಮುಖದಲ್ಲಿರೋ ಖುಷಿನ ಕಣ್ತುಂಬ ನೋಡ್ಬೇಕು. ಹಾಂ, ಮಾಡು ಮಾಡು ಮಾಡು. ಇಲ್ಲೋಡು ಮಗ. ಆಹಾ, ಸಾಹೇಬ್ರ ಮುಖದಲ್ಲಿರೋ ನಗು ಎಷ್ಟು ಚಂದವಾಗಿದೆ. ಹ್ಞೂ ಪೊಲೀಸಪ್ಪ, ನಿಂದಿಷ್ಟು ವರ್ಷದ ನಿಯತ್ತಿಗೆ ಕೊನೆಗೂ ಬೆಲೆ ಸಿಕ್ತಲ್ವ. ನಂಗೆ ಆಗ್ತಿರೋ ಖುಷಿಗೆ ನೀನು ಮುಂದೆ ಇರಬೇಕಾಗಿತ್ತು. ನನ್ನ ಕೈಯಾರೆ ಸಿಹಿ ಮಾಡಿ ನಿಂಗೆ ತಿನ್ನಿಸ್ಬೇಕಿತ್ತು. ಛೇ, ಆದರೆ ಯಾವುದೂ ಆಗ್ತಿಲ್ವೇ. ನಡಮ್ಮ, ಹುಷಾರು, ಬೇರೆ ಯಾರಿಗೂ ಗೊತ್ತಾಗದ್ ಬೇಡ. ಈ ಸಂತೋಷ ವಿಷಯನ ನಿಮ್ಮ ಅಳಿಯಂದ್ರಿಗೆ ನೀವೇ ಹೇಳುವಂತೆ. ಆಯ್ತು ಮಗ, ಆಯ್ತು. ಮೊದಲು ಈ ವಿಷಯನ ಅಮ್ಮ, ಅತ್ತೆ, ಅಣ್ಣಂಗೆ ಎಲ್ರಿಗೂ ಹೇಳಿ ಅವ್ರ ಮುಖದಲ್ಲಿರೋ ಸಂತೋಷನ ಕಣ್ತುಂಬ್ಕೊ. ಪೊಲೀಸಪ್ಪ, ನಾನೇ ನಿಮ್ಗೆ ASI ಯೂನಿಫಾರ್ಮ್ನ ಹೊಲ್ಕೊಡ್ತೀನಿ. ಅದನ್ನೇ ಹಾಕೋ. ಆಯ್ತು ಮಗ. ಸರಿ, ಇಡ್ತೀನಿ. ಬಾಯ್ ಮಗ, ಬಾಯ್. ಮನೆಗೆ ಫೋನ್ ಮಾಡಿ ಹೇಳೋದ್ರ ಬದಲು ನೇರವಾಗಿ ನಾನೇ ಹೋಗಿ ವಿಷಯ ತಿಳಿಸ್ಬಿಡ್ತೀನಿ. ಡಾಕ್ಟರ್, ನರಸಿಂಹ ಹೇಗಿದ್ದಾನೆ? ತುಂಬ ಬ್ಲಡ್ ಹೋಗಿದೆ. ಅವ್ರಿಗೆ ಇಮಿಡಿಯೇಟಾಗಿ ಬ್ಲಡ್ ಕೊಡಬೇಕಾಗಿದೆ. ಅವ್ರದ್ದು AB ನೆಗೆಟಿವ್ ಬ್ಲಡ್ ಗ್ರೂಪ್. ಅದು ನಮ್ಮ ಹತ್ರ ಸ್ಟಾಕ್ ಇಲ್ಲ, ನೀವು ಬೇಗ ತರಿಸಿ. ಡಾಕ್ಟರ್, ನಂದು ಸೇಮ್ ಬ್ಲಡ್ ಗ್ರೂಪ್, ನಾನೇ ಕೊಡ್ತೀನಿ. ಸರಿ, ಬನ್ನಿ.
ಸಂಜನಾ, ನರಸಿಂಹ ಇಲ್ಲಮ್ಮ, ಏನಾಯ್ತು ಅವನಿಗೆ? ಟ್ರೀಟ್ಮೆಂಟ್ ನಡೀತಿದೆ ಅತ್ತೆ, ಹೊಟ್ಟೆಗೆ ಸ್ವಲ್ಪ ಏಟಾಗಿದೆ. ಅಯ್ಯೋ, ಯಾರಮ್ಮ ಆ ರೀತಿ ಮಾಡಿದ್ದು? ಅವನ ಮೇಲೆ ಏನಮ್ಮ ಅಂತ ದ್ವೇಷ ಅವ್ರಿಗೆ? ಡಾಕ್ಟರ್, ನಮ್ಮ ಮಗ ಹೇಗಿದ್ದಾನೆ? ನಮ್ಮ ನರಸಿಂಹನ ನಾವು ನೋಡ್ಬೋದಾ? ಟೈಮ್ ಕರೆಕ್ಟಾಗಿ ಕರ್ಕೊಂಬಂದು ಅಡ್ಮಿಟ್ ಮಾಡೋದ್ರಿಂದ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇಲ್ಲದೇ ಇದ್ರೆ ತುಂಬ ಕಷ್ಟ ಆಗ್ತಿತ್ತು. ಗಾಯ ತುಂಬ ಡೀಪಾಗಿ ಆಗಿದೆ. ಆದ್ದರಿಂದ 2-3 ದಿನ ಅಬ್ಸರ್ವೇಷನಲ್ಲಿ ಇರಬೇಕಾಗತ್ತೆ. ಅದು ಪೊಲೀಸ್ ಟ್ರೈನಿಂಗಿಗೆ ಹೋಗ್ತಾ ಇದ್ದ ನನ್ನ ಮಗ, ಅದಕ್ಕೇನು ತೊಂದರೆ ಆಗಲ್ವಾ? ಅದು ಈಗಲೇ ಹೇಳೋಕ್ಕಾಗಲ್ಲ. 1-2-3 ದಿನ ಹೋಗಲಿ, ಆಮೇಲೆ ಹೇಳ್ತೀನಿ ನಾನು. ಡಾಕ್ಟರ್, ನರಸಿಂಹನ್ ನೋಡ್ಬೋದಾ? ಹೋಗಿ ನೋಡಿ, ಬಟ್ ಅದಕ್ಕೆ ಮುಂಚೆ ಸ್ವಲ್ಪ ಬಿಲ್ ಪೇ ಮಾಡಿಬಿಡಿ. ಸರಿ, ನಾನೇ ಪೇ ಮಾಡ್ತೀನಿ. ಅತ್ತೆ, ಮಾವ, ನಾನು ಬಿಲ್ ಪೇ ಮಾಡಿ ಬರ್ತೀನಿ, ನೀವು ಹೋಗಿರಿ. ಸರಿ, ಬನ್ನಿ. ನರಸಿಂಹ, ಅಯ್ಯೋ, ಏನೋ ಮಗನೇ ಇದೆಲ್ಲ, ಯಾರೋ ಹೀಗೆ ಮಾಡಿದ್ ನಿನ್ಗೆ? ಗೊತ್ತಿಲ್ಲಮ್ಮ, ಸಂಜೆನ ಕರ್ಕೊಂಡೋಗಿ ಎಕ್ಸಾಮ್ ಬರೆದು ಇಲ್ಲಿಗೆ ಬಂದು ಸೇರಿಸೋದು. ನರಸಿಂಹ, ಒಂದು ಕಂಪ್ಲೇಂಟ್ ಕೊಡು, ನಾನು ಅವ್ರ ಮೇಲೆ ಆ್ಯಕ್ಷನ್ ತಗೋತೇನೆ. ಅವ್ರು ಯಾರು ಅಂತಲೇ ಗೊತ್ತಿಲ್ಲಪ್ಪ, ಏನಂತ ಕಂಪ್ಲೇಂಟ್ ಕೊಡೋದು? ಯಾರೋ ನಿನ್ನ ಏಳಿಗೆ ಸಹಿಸಕ್ಕಾಗದೇ ಇರೋರೇ ಇದನ್ನೆಲ್ಲ ಮಾಡಿರೋದು. ಇನ್ನು ನೋವಿದೆಯಪ್ಪ ನಿನ್ಗೆ? ಆಗಿಲ್ಲಮ್ಮ, ನರಸಿಂಹ, ಈಗ ಹೇಗಿದ್ಯಾ? ಪರವಾಗಿಲ್ಲ, ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ಅಮ್ಮ, ಸರಿಯಾದ ಸಮಯದಲ್ಲಿ ಬಂದು ನಮ್ಮ ನರಸಿಂಹನ ಕಾಪಾಡಿದ್ದಕ್ಕೆ. ಅದು ನನ್ನ ಕರ್ತವ್ಯ ಮಾವ. ನರಸಿಂಹಂಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನಾನು ತಡ್ಕೊಳಕ್ಕಾಗ್ತಿರ್ಲಿಲ್ಲ. ನರಸಿಂಹನ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ಅವಳೇ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದಾಳೆ. ಸಾಲದು ಅಂತ ಅಲ್ಲೇ ಕೂತ್ಕೊಂಡು ಆರೈಕೆ ಮಾಡ್ತಿದ್ದಾಳೆ. ಇವಳ್ದು ಯಾಕೋ ಅತಿ ಆಯಿತು. ನೋ, ನಾನೀಗ ಕೋಪ ಮಾಡ್ಕೊಬಾರ್ದು. ನನ್ನ ಫೋನೇ ರಿಸೀವ್ ಮಾಡ್ತಿಲ್ವಲ್ಲ? ಪರೀಕ್ಷೆಯಲ್ಲಿ ಇವನ್ನೆಲ್ಲ ಹೇಳಿದ್ನಂತೆ, ಎಲ್ಲ ನೀನೇ ಬರ್ದಿಯಂತೆ. ಚೆನ್ನಾಗಿ ಹೇಳಿದ್ನೇನಮ್ಮ? ಹಾಂ ಮಾವ, ಚೆನ್ನಾಗೇ ಬರ್ದಿದ್ದೀನಿ.